ಓಂ ನಮೋ ಭಗವತೆ ವಾಸುದೇವಾಯ. 9ನೆಯ ಅಧ್ಯಾಯ ಭಗೀರಥನ ಚರಿತ್ರೆ ಮತ್ತು ಗಂಗಾವತರಣ. ಶ್ರೀ ಶುಕ ಮಹಾಮುನಿಗಳು ಹೇಳುತ್ತಾರೆ, ಎಲೆ ಪರೀಕ್ಷಿತನೇ, ಅಂಶುಮಂತನು ಗಂಗೆಯನ್ನು ಕರೆತಿರುವ ಆಶ್ರಯದಿಂದ ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿದನು. ಆದರೆ ಅವನಿಗೆ ಸಫಲತೆ ದೊರೆಯಲಿಲ್ಲ. ಕಾಲವು ಸನ್ನಿಹಿತವಾಗಲು ಅವನು ಕಾಲವಶನಾದನು. ಅಂಶುಮಂತನ ಪುತ್ರ ದಿಲೀಪನು ತಂದೆಯಂತೆಯೇ ತಪಸ್ಸನ್ನು ಮಾಡಿದನು. ಆದರೆ ಅವನು ಅಸಫಲನೇ ಆದನು. ಕಾಲಧರ್ಮದಿಂದ ಅವನು ಮೃತ್ಯುವನ್ನೈದನು. ದಿಲೀಪನ ಪುತ್ರ ಭಗೀರಥನು ಮಹಾ ತಪಸ್ಸನ್ನು ಆಚರಿಸಿದನು. ಅವನ ತಪಸ್ಸಿನಿಂದ ಪ್ರಸನ್ನಳಾದ ಭಗವತಿ ಗಂಗಾದೇವಿಯು ಅವನಿಗೆ ದರ್ಶನವಿತ್ತು. ರಾಜನೇ, ನಿನಗೆ ವರವನ್ನು ಕೊಡಲು ಬಂದಿರುವೆನು ಎಂದು ಹೇಳಿದಳು. ಆಗ ರಾಜ ಭಗೀರಥನು ವಿನಮ್ರವಾಗಿ, ತಾಯಿ, ನೀನು ಭೂಲೋಕಕ್ಕೆ ಆಗಮಿಸು ಎಂದು ಪ್ರಕಟಿಸಿದನು. ಗಂಗಾದೇವಿಯು ಹೇಳಿದಳು, ವಸ್ಯ ಭಗೀರಥ, ರಭಸದಿಂದ ನಾನು ಸ್ವರ್ಗದಿಂದ ಭೂಮಿಗೆ ಧುಮುಕುವಾಗ ನನ್ನ ವೇಗವನ್ನು ಧರಿಸುವವರು ಯಾರಾದರೂ ಇರಬೇಕು. ಇಲ್ಲದಿದ್ದರೆ ನಾನು ಪೃಥ್ವಿಯನ್ನು ಭೇದಿಸಿಕೊಂಡು ರಸತಾನಕ್ಕೆ ಸೇರಿ ಹೋಗುವೆನು. ಇದಲ್ಲದೆ ಜನರು ನನ್ನಲ್ಲಿ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುವರು. ಮತ್ತೆ ನಾನು ಆ ಪಾಪಗಳನ್ನು ಎಲ್ಲಿ ತೊಳೆದುಕೊಳ್ಳುವೆ? ಈ ಕಾರಣದಿಂದಲೂ ನಾನು ಭೂಮಿಗೆ ಬರಲಾರೆನು. ಭಗೀರಥನೇ, ಈ ವಿಷಯದಲ್ಲಿ ನೀನು ವಿಚಾರ ಮಾಡು. ಭಗೀರಥನು ಹೇಳಿದನು, ತಾಯೇ, ಲೋಕ ಪರಲೋಕಗಳನ್ನು ಮಡದಿ ಮಕ್ಕಳನ್ನು, ಮನೆ ಮಠಗಳನ್ನು, ಐಶ್ವರ್ಯವನ್ನು, ಸುಖ ಭೋಗಗಳನ್ನು, ಕಾಮ ಕ್ರೋಧಾದಿಗಳನ್ನು ಪರಿತ್ಯಜಿಸಿರುವ ಶಾಂತರಾದ ಬ್ರಹ್ಮನಿಷ್ಠರಾದ ಲೋಕಪಾವನರಾದ ಸಾಧುಗಳು ತಮ್ಮ ಅಂಗಸ್ಪರ್ಶದಿಂದ ನಿನ್ನ ಪಾದಗಳನ್ನು ತೊಳೆದು ಬಿಡುವರು. ಏಕೆಂದರೆ ಅವರ ಹೃದಯ ಕಮಲದಲ್ಲಿ ಅಘರೂಪನಾದ ಅಘಾಸುರನ ಹಂತಕನಾದ ಪಾಪನಾಶಕನಾದ ಶ್ರೀಹರಿಯು ಸರ್ವದಾ ನೆಲೆಸಿರುತ್ತಾನೆ. ಸಮಸ್ತ ಪ್ರಾಣಿಗಳಿಗೂ ಆತ್ಮಸ್ವರೂಪನಾದ ರುದ್ರದೇವರು ನಿನ್ನ ವೇಗವನ್ನು ಧರಿಸುತ್ತಾನೆ. ಬಟ್ಟೆಯಲ್ಲಿ ದಾರವು ವ್ಯಾಪಿಸಿರುವಂತೆ ಸಮಸ್ತ ಜಗತ್ತು ರುದ್ರದೇವರಲ್ಲಿ ಹಾಸುಹೊಕ್ಕಾಗಿದೆ ಹೇಳಿ ಭಗೀರಥನು ತಪಸ್ಸಿನ ಮೂಲಕ ಭಗವಾನ್ ಶಂಕರನನ್ನು ಒಲಿಸಿದನು. ಆಶುತೋಷನಾದ ಪರಾಶಿವನನ್ನು ಅತ್ಯಲ್ಪ ಕಾಲದಲ್ಲಿ ಪ್ರಸನ್ನನಾದನು. ಭಗವಾನ್ ಪರಶಿವನಾದರೂ ಸಮಸ್ತ ವಿಶ್ವದ ಹಿತೈಷಿಯಾಗಿದ್ದಾನೆ. ರಾಜನ ಮಾತಿಗೆ ತಥಾಸ್ತು ಎಂದು ಹೇಳಿ ಅಂಗೀಕರಿಸಿ ಆಕಾಶದ ಕಡೆಯಿಂದ ಬೋರ್ಗರೆಯುತ್ತ ಬಂದ ವಿಷ್ಣುವಿನ ಪಾದ ಸ್ಪರ್ಶದಿಂದ ಪಾವನವಾದ ಜಲ ಪ್ರವಾಹದಿಂದ ಕೂಡಿದ್ದ ಗಂಗಾದೇವಿಯನ್ನು ಅವನು ಜಾಗರೂಕನಾಗಿ ತನ್ನ ಶಿರಸ್ಸಿನಲ್ಲಿ ಧರಿಸಿದನು. ಇದಾದ ಬಳಿಕ ರಾಜಶ್ರೀಯಾದ ಭಗೀರಥನು ಶಿವನ ಜಟಾಜೂಟದಿಂದ ಹರಿದು ಬಂದ ಆ ಗಂಗಾ ನದಿಯನ್ನು ತನ್ನ ಪಿತೃಗಳ ಭಸ್ಮೀಭೂತವಾದ ಶರೀರಗಳಲ್ಲಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದನು. ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ ರಥದಲ್ಲಿ ಕುಳಿತು ಭಗೀರಥನು ಮುಂದೆ ಹೋಗುತ್ತಿದ್ದನು. ಹಲವಾರು ದೇಶಗಳನ್ನು ತನ್ನ ಶುಭ ಜಲಪ್ರವಾಹದಿಂದ ಪಾವನಗೊಳಿಸುತ್ತಾ ಗಂಗಾದೇವಿಯು ಭಗೀರಥನ ಹಿಂದೆಯೇ ಹೋಗುತ್ತಿದ್ದಳು. ಹೀಗೆ ಗಂಗಾಸಾಗರದ ಸಂಗಮಕ್ಕೆ ತಲುಪಿದ ಗಂಗೆಯು ಸುಟ್ಟು ಹೋಗಿದ್ದ ಸಗರನ 60,000 ಮಕ್ಕಳನ್ನು ತನ್ನ ಪುಣ್ಯ ಜಲದಲ್ಲಿ ಮುಳುಗಿಸಿಬಿಟ್ಟಳು. ಸಗರನ ಪುತ್ರರು ಬ್ರಾಹ್ಮಣ ತಿರಸ್ಕಾರದಿಂದ ಭಸ್ಮವಾಗಿ ಹೋಗಿದ್ದರಿಂದ ಅವರ ಉದ್ಧಾರಕ್ಕಾಗಿ ಇತರ ಯಾವುದೇ ಉಪಾಯವಿಲ್ಲದಿದ್ದರೂ
ಕೇವಲ ಶರೀರದ ಬೂದಿಯೊಂದಿಗೆ ಗಂಗಾಜಲದ ಸ್ಪರ್ಶವಾದ್ದರಿಂದ ಅವರೆಲ್ಲರೂ ಸ್ವರ್ಗಲೋಕಕ್ಕೆ ಹೋದರು. ಪರೀಕ್ಷಿತನೇ, ಪವಿತ್ರವಾದ ಗಂಗಾಜಲವು ಸಗರನ ಮಕ್ಕಳ ಶರೀರದ ಭಸ್ಮವನ್ನು ಸ್ಪರ್ಶಿಸಿದರಿಂದಲೇ ಅವರೆಲ್ಲರೂ ಸ್ವರ್ಗಕ್ಕೆ ಹೋದರಿಂದ ಮೇಲೆ ಶ್ರದ್ಧೆಯಿಂದ ವ್ರತಾನುಷ್ಠಾನ ಮಾಡುತ್ತಾ ಶ್ರೀ ಗಂಗಾದೇವಿಯನ್ನು ಸೇವಿಸುವವರು, ಶ್ರದ್ಧೆಯಿಂದ ಪೂಜಿಸುವವರ ವಿಷಯದಲ್ಲಿ ಹೇಳುವುದೇನಿದೆ? ಗಂಗಾದೇವಿಯ ಮಹಿಮೆಯ ಸಂಬಂಧದಲ್ಲಿ ನಾನು ಹೇಳುವುದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ಗಂಗೆಯು ಭಗವಂತನ ಚರಣ ಕಮಲಗಳಿಂದ ಹೊರಟಿರುವವಳು.